ಇವತ್ತು ಭಾರತದ ಚೇಜ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅಲಿಯಾಸ್ ಕಿಂಗ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ಅಧಿಕೃತವಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳಾಗಿರಬಹುದು, ಕ್ರಿಕೆಟ್ ಲೋಕಕ್ಕೂ ಕೂಡ ಬಿಗ್ ಶಾಕ್ ಎದುರಾಗಿದೆ. BCCI ಕೂಡ ಅನೇಕ ರೀತಿಯಲ್ಲಿ ಅವರ ಮನವೊಲಿಕೆ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟರೂ ಸಹ ವಿರಾಟ್ ಕೊಹ್ಲಿ ಅವರು 14 ವರ್ಷಗಳ ಸುದೀರ್ಘ ರೆಡ್ ಬಾಲ್ ಕ್ರಿಕೆಟ್ ಏನಿದೆ ಅದರ ಒಂದು ನಿವೃತ್ತಿಯ ಒಂದು ವಿಚಾರ ಏನಿದೆ ಅದನ್ನು ಅಧಿಕೃತವಾಗಿ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ಅವರ ಒಂದು ರಿಟೈರ್ಮೆಂಟ್ ಏನಿದೆ ಅದರ ಬಗ್ಗೆ ಅಭಿಮಾನಿಗಳು, ಕ್ರಿಕೆಟ್ ಫ್ಯಾನ್ಸ್ ಏನು ಹೇಳ್ತಾರೆ, ಅದೇ ರೀತಿಯಾಗಿ ಸಾರ್ವಜನಿಕರು ಏನು ಹೇಳ್ತಾನೆ ಅವ್ರನ್ನೇ ಕೇಳೋಣ ಬನ್ನಿ. ವಿರಾಟ್ ಕೊಹ್ಲಿ ಟೆಸ್ಟಿಂದ ಅಧಿಕೃತವಾಗಿ ನಿವೃತ್ತಿ ಆಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ನಿಮ್ಮ ಒಪಿನಿಯನ್ ಏನಾಗುತ್ತೆ? ಅಲ್ಲ, ತುಂಬ ನಮ್ಗೆ ಇಷ್ಟ ಆಗಿದ್ದ ಪ್ಲೇಯರೇ. ನಮ್ಗೆ ಸ್ವಲ್ಪ ಇನ್ನೊಂದು 2-3 ಮ್ಯಾಚ್ ಇಲ್ಲ ಇನ್ನು 2-3 ಟೂರ್ನಮೆಂಟ್ ಆಡಬೇಕಾಯಿತು ಅವರು ಅನಿಸುತ್ತೆ. ವಿರಾಟ್ ಕೊಹ್ಲಿಯಲ್ಲಿ ಏನು ನಿಮಗೆ ತುಂಬ ಇಷ್ಟ ಆಗ್ತದೆ? ಸ್ಪೋರ್ಟಿವ್ನೆಸ್ಸು ಮತ್ತು ಅವರು ಎಫೆಕ್ಟಿವ್, ಅಂದರೆ ಅವರು ಜಾಸ್ತಿ ಅವ್ರು ಪುಷ್ ಮಾಡ್ತಾರೆ, ಅವ್ರು ಡಯಟ್ ಚೇಂಜ್ ಮಾಡ್ಕೋತಾರೆ. ಮತ್ತು ಅವ್ರು ಏನಾದರೂ ಅವ್ರ ಯಂಗರ್ ಜನ್ರೇಷನ್ಗೂ ಸಪೋರ್ಟ್ ಅಂದರೆ ಮೋಟಿವೇಟ್ ಮಾಡ್ತಾರೆ. ಆಮೇಲೆ ಅವ್ರಿಗಿಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಯಾವಾಗಲೂ ಅಂತ ನಮ್ಗೆ ಅನ್ಸುತ್ತೆ. ಈ ಪ್ರೆಸೆಂಟ್ ಇರುವಂಥ ಪ್ಲೇಯರ್ಸ್ಗೆ ಯಾವ ರೀತಿ ಐಡಲ್ ಆಗ್ತಾರೆ ವಿರಾಟ್ ಕೊಹ್ಲಿ? ತುಂಬ ಜಾಸ್ತಿ ಏನಂದರೆ ತುಂಬ ಐಡಿಯಲ್ ಆಗಿ ನೋಡ್ತಾರೆ ಜನರು. ಹೇಳಬೇಕಂದ್ರೆ ತುಂಬ ಸೂಪರ್ ಪ್ಲೇಯರ್ಗಳು ಅವ್ರನ್ನ ಇಷ್ಟಪಡ್ತಾರೆ. ಅದಕ್ಕೆ ಬೇಜಾರಾಗುತ್ತೆ, ಸ್ವಲ್ಪ ತುಂಬ ಬೇಜಾರಾಗುತ್ತೆ. ಹೇಳಿ, ಇವತ್ತು ಅಧಿಕೃತವಾಗಿ ಟೆಸ್ಟ್ ಕ್ರಿಕೆಟಿಂದ ವಿರಾಟ್ ಕೊಹ್ಲಿ ರಿಟೈರ್ಡ್ ಆಗಿದ್ದಾರೆ, ಏನು ಹೇಳ್ತೀವಿ? ವಿರಾಟ್ ಕೊಹ್ಲಿಗೆ ನಾವು ಫುಲ್ಲು ಡೈಹ್ಯಾರ್ಡ್ ಫ್ಯಾನ್ಸು. 2013 ಕ್ರಿಕೆಟ್ ನೋಡ್ತಾ ಇದ್ವಿ. ವಿರಾಟ್ ಇಲ್ಲ ಅಂದರೆ ಟೆಸ್ಟ್ ಕ್ರಿಕೆಟ್ನ ಇನ್ಯಾರೂ ನೋಡೋದಿಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ವಿರಾಟ್ ಇದ್ರೇ ವ್ಯೂವರ್ಶಿಪ್ಪು ಫುಲ್ಲು ಜಾಸ್ತಿಯಾಗಿ ಬರೋದು. ಅವರಿಲ್ಲಾಂದರೆ ಫುಲ್ಲು ಆಫ್ಟರ್ನೂನು ಅವರು ಇಕ್ಕಿರೋ ಇನ್ಸ್ಟಾಲ್ಲಿ ಇಕ್ಕಿರೋ ಪೋಸ್ಟ್ ನೋಡಿದ್ನಿ, ಒಂದು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ ಸರ್ ನಾನು. ಯಾಕಂದರೆ ವಿರಾಟ್ಗೆ ಡೈಹ್ಯಾರ್ಡ್ ಫ್ಯಾನ್ಸ್ ನಾವು. ಇಲ್ಲಾಂದರೆ ಅವ್ರಿಲ್ಲಾಂದರೆ ಒಂದು ಸ್ವಲ್ಪ ಬಾಧೆ ಆಗುತ್ತೆ. ಬಟ್ ಅವ್ರ ಡೆಸಿಷನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಎಷ್ಟು ಗ್ರೌಂಡಲ್ಲಿ ಎಷ್ಟು ಮಿಸ್ ಮಾಡ್ಕೊತೀರಿ ಇನ್ಮೇಲೆ ವಿರಾಟ್ ಕೊಹ್ಲಿನ ಟೆಸ್ಟ್ ಕ್ರಿಕೆಟ್? ವಿರಾಟ್ ಕೊಹ್ಲಿನ ಇನ್ನು ಫಸ್ಟ್ ಆಫ್ ಆಲ್ ಅವರ ಅಗ್ರೆಷನ್ನ ಮಿಸ್ ಆಗ್ತೀವಿ ಸರ್, ಫಸ್ಟ್ ಆಫ್ ಆಲ್. ಆಮೇಲೆ ಅವರು ಬ್ಯಾಟ್ ಕಡೆಯಿಂದ ರನ್ಸ್ ಇರೋದಿಲ್ಲ ಇನ್ನು. ಯಾಕಂದರೆ ಅವರು ಫೀಲ್ಡಲ್ಲಿ ಇದ್ದರೆ ಒಂದು ಎನರ್ಜಿ, ಅವರಿಲ್ಲಾಂದರೆ ಒಂದು ಸ್ವಲ್ಪ ಬೋರು. ಯಾರನ್ನಾಗಲಿ ಅಷ್ಟೇ ವಿರಾಟ್ ಕೊಹ್ಲಿನ ಇಷ್ಟಪಡ್ತಾರೆ. ಅವರಿಲ್ಲಾಂದರೆ ಮ್ಯಾಚ್ ನೋಡೋಕ್ಕೂ ಆಗೋದಿಲ್ಲ ಸರ್, ಏನೂ ಆಗೋದಿಲ್ಲ. ಯಾಕಂದರೆ ನಾವಂದರೂ ಫುಲ್ಲು ವಿರಾಟ್ ಕೊಹ್ಲಿಗೆ ಡೈಹ್ಯಾರ್ಡ್ ಫ್ಯಾನ್ಸು. ಆಫ್ಟರ್ನೂ ನಾವು ಇನ್ಸ್ಟಾಲ್ಲಿ ಪೋಸ್ಟ್ ನೋಡಿದ ಮೇಲೇ ಒಂದು ಸ್ವಲ್ಪ ಎಮೋಷ್ನಲ್ ಫುಲ್ಲಿ. ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರನ್ನ ರೆಸ್ಪೆಕ್ಟ್ ಕೊಡ್ಬೇಕು ನಾವು. ಒಂದು ಸ್ವಲ್ಪ ಅವ್ರ ಡೆಸಿಷನ್ನ ರೆಸ್ಪೆಕ್ಟ್ ಕೊಡ್ಬೇಕು ಸರ್. ಯಾಕಂದರೆ ಅವ್ರಿಗೆ ಫ್ಯಾಮ್ಲಿ ಇರುತ್ತೆ, ಎಲ್ಲ ಇರುತ್ತಲ್ವ. ಅವ್ರ ಡಿಸಿಷನ್ ಕಂಪಲ್ಸರಿ ನಾವು ರೆಸ್ಪೆಕ್ಟ್ ಮಾಡಬೇಕು. ಅವ್ರದ್ದು ಪರ್ಸ್ನಲ್ ಇದರಿಂದ ಫ್ಯಾಮಿಲಿ ಇಶ್ಯೂ ಏನೋ ಇರ್ತದೆ, ಅದಕ್ಕೋಸ್ಕರ ಅದು ಅವ್ರಿಗೆ ಅನಿಸಿದ್ದು ರೆಸ್ಪೆಕ್ಟ್ ಮಾಡ್ಬೇಕು ನಾವು. ಪ್ರತಿಯೊಬ್ಬ ಅಭಿಮಾನಿಗಳು ಅವ್ರವ್ರ ಪ್ಲೇಸ್ನ ರೆಸ್ಪೆಕ್ಟ್ ಮಾಡಲೇಬೇಕು. ಅದು ಬಿಟ್ಟು ಏನು ಹೇಳೋಕೆ ಹೋಗಲ್ಲ. ಅವರಿಂದ ಬೇಜಾರಾಗ್ತಿದೆ. ಬಟ್ ಇನ್ನೂ T20 ಇದು IPL ಇದೆಯಲ್ಲ, ODI ನೋಡ್ಕೊಳ್ಳೋಣ. ಇನ್ನೂ ಇರ್ತಾರೆ, ಇನ್ನೂ 2 ವರ್ಷ ಇರ್ತಾರೆ. ತುಂಬ ಬೇಜಾರಾಗ್ತಿದೆ. ಇಂಡಿವಿಜುವಲ್ ಆಗಿ ಒಂದು ಕ್ರಿಕೆಟ್ ಜಗತ್ತಿಗೆ ಒಂದು ನಷ್ಟ ಥರ ಆಗುತ್ತೆ. ಒಬ್ಬ ಪ್ಲೇಯರ್ನ ರಿಟೈರ್ಮೆಂಟ್ ಆದಾಗ ಒಂದು ಆ ಕ್ರಿಕೆಟ್ BCCI ಒಬ್ಬ ಪ್ಲೇಯರ್ನ ಕಳ್ಕೊಳ್ಳೋದು ತುಂಬ ಬೇಜಾರ ಸಂಗತಿ. ಬಟ್ ಆದರೆ ODI ಫಾರ್ಮೆಟಲ್ಲಿ ಇರ್ತಾರಲ್ಲ, ಅದೊಂದು ಖುಷಿ ಇದೆ. ಹೇಗಿರೋ T20 ಆಯಿತು, ರಿಟೈರ್ಮೆಂಟ್ ಕೊಟ್ಟರು. ಇವಾಗ ನೆಕ್ಸ್ಟ್ ODI ಚಾಂಪಿಯನ್ ಟ್ರೋಫಿ ಆಡ್ಕೊಂಬಂದರು, ಅದಕ್ಕೂ ರಿಟೈರ್ಮೆಂಟ್ ಕೊಟ್ಟರು. ನೆಕ್ಸ್ಟ್ ODI ಇದೆ. ಬಟ್ ಸಕ್ಕ ತುಂಬ ಬೇಜಾರಾಗ್ತಾಯಿದೆ. ಟೆಸ್ಟ್ ಇನ್ನೂ ಆಡ್ಬೋದಾಗಿತ್ತು. ಈ ಇಂಗ್ಲೆಂಡ್ ಟೂರ್ ತೊಗೊಬೋದಾಗಿತ್ತು. ಅವರೇ ಕ್ಯಾಪ್ಟನ್ಸಿಯಲ್ಲಿ ಮುನ್ನಡೆಸ್ಬೋದಾಗಿತ್ತು. ರೋಹಿತ್ ಶರ್ಮಾ ಹೇಗಿದ್ರು ರಿಟೈರ್ಮೆಂಟ್ ಕೊಟ್ಟರಲ್ಲ, ನಾವು ಅದೇ ಬಿಲೀವಲ್ಲೇ ಇದ್ದೋ. ನೆಕ್ಸ್ಟ್ ಅವರೇ ಕ್ಯಾಪ್ಟನ್ಸಿ ಹೋಲ್ಡ್ ಆಗುತ್ತೆ, ಅವರೇ ಇಂಗ್ಲೆಂಡ್ ಟೂರ್ನ ಗೆದ್ದು ಈ ಸಲ ಆ ಇಂಗ್ಲೆಂಡ್ ಟೂರ್ನ ಫಿನಿಷ್ ಮಾಡಿ ಪಕ್ಕ ಗೆದ್ಕೊಂಬರ್ತಾರೆ ಅಂತ ಇಂಡಿಯಾನೇ ಅಂದ್ಕೊಂಡಿದ್ದು. ಬಟ್ BCCI ಏನು ತೀರ್ಮಾನ ಮಾಡಿದ್ರೋ ಇಲ್ಲ, ಅವ್ರೇನು ತೀರ್ಮಾನ ಮಾಡಿದ್ರೋ ಗೊತ್ತಿಲ್ಲ. ಬಟ್ ರಿಟೈರ್ಮೆಂಟ್ ಅನೌನ್ಸ್ ಆಗಿದೆ. ಕ್ರಿಕೆಟ್ ಜಗತ್ತಿಗೆ ಇದೊಂದು ಸ್ವಲ್ಪ ಬೇಜಾರಾಗುವಂಥ ಒಂದು ಸಂಗತಿನೇ. ಆ ಗ್ರೌಂಡಲ್ಲಿ ಆ ಅಗ್ರೆಷನ್, ಆ ಪರ್ಫಾರ್ಮೆನ್ಸ್ ಟೆಸ್ಟ್ ಕ್ರಿಕೆಟ್ನಲ್ಲಿ ನೋ ಒನ್ ಕ್ಯಾನ್ ಮ್ಯಾಚ್ ಇಟ್. ಇಸ್ ಅಗ್ರೆಷನ್ ಇಡೀ ಯಾರೂ ಗೆದ್ದಿರಲಿಲ್ಲ. ಆಸ್ಟ್ರೇಲಿಯನ್ BGTನ ಯಾರು ಇಂಡಿಯನ್ ಕ್ಯಾಪ್ಟನ್ಸಿಯಲ್ಲಾದ್ರೂ ಯಾರೂ ಗೆದ್ದಿಲ್ದಿರಕ ಒಬ್ಬ ಇನಿಷಿಯೇಟ್ ತೊಗೊಂಡು ಅದು ಪ್ರತಿಯೊಬ್ಬ ಇನ್ಸ್ಪೈರ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಈಸ್ ಅನ್ ಇನ್ಸ್ಪೈರ್. ಪ್ರತಿಯೊಬ್ಬ ಪ್ಲೇಯರ್ಸ್ಗಳು ವಿರಾಟ್ ಕೊಹ್ಲಿಸ್ ಅಗ್ರೆಷನ್, ಅವರ
ಮೇನ್ ಅವರ ಕನ್ಸಿಸ್ಟೆನ್ಸಿ ಆಡೋವಂಥ ಒಂದು ಕನ್ಸಿಸ್ಟೆನ್ಸಿ ಈ ಸಲ ಬಿ ಜಿ ಟಿಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲಿಲ್ಲ ವಿರಾಟ್ ಕೊಹ್ಲಿ ಕಡೆಯಿಂದ. ಬಟ್ ಆ್ಯಸ್ ಎ ಕ್ಯಾಪ್ಟನ್ ಈಸ್ ಡನ್ ವೆಲ್ ಇನ್ ದ ಬಿ ಜಿ ಟಿ. ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ ಬೇರೆ. ಬಟ್ ಆದರೆ ಈ ಸಲ ನಡೆದಿದ್ರಲ್ಲಿ ತುಂಬ ನಮಗೆ ಬೇಜಾರಾಯಿತು, ವಿರಾಟ್ ಕೊಹ್ಲಿ ಆಡಲಿಲ್ವಲ್ಲ ಈ ಸಲ ಅನ್ನೋದೊಂದು ಬೇಜಾರಾಯಿತು. ಬಟ್ ಬೇರೆದೆಲ್ಲ ನೋಡಿಕೊಂಡ್ರೆ ವಿರಾಟ್ ಕೊಹ್ಲಿ ಈಸ್ ಕಿಂಗ್ ಆಫ್ ದ ಕ್ರಿಕೆಟ್ ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾನು ರಿಟೈರ್ ಆಗಿದೆ, ವಿರಾಟ್ ಕೊಹ್ಲಿನೂ ರಿಟೈರ್ ಆಗಿದೆ. ಆ ಫಾರ್ಮೆಟ್ ಎರಡು ಪ್ಲೇಯರ್ಸ್ನ ಮಿಸ್ ಮಾಡಿದೆ, ரொம்ப ಟಾಪ್ ಪ್ಲೇಯರ್ಸು ಇಂಡಿಯಾ ಟೀಮ್ನ. ಆ ಟೆಸ್ಟ್ ಫಾರ್ಮೆಟಲ್ಲಿ ಮಿಸ್ ಮಾಡಿದೆ, ಒಂದು ಮನಸ್ಸು ಇದಾಗುತ್ತೆ. ಬಟ್ ಪರವಾಗಿಲ್ಲ, ಅವ್ರು ಕಂಟಿನ್ಯೂ ಆಗುತ್ತೆ ಇನ್ನು 20 ಮ್ಯಾಚಸ್ಸು 20 ಓವರ್ಸಲ್ಲಿ. ಅದು ಅವ್ರ ಒಪಿನಿಯನ್ನು ಓಡಿ ಕಂಟಿನ್ಯೂ ಮಾಡಿದ್ದಾರೆ, ಅದು ಅವ್ರ ಒಪಿನಿಯನ್ ಅವ್ರು ಆಗಿದೆ, ಏನೂ ಇಲ್ಲ. ಸರ್ ಹೇಳಿ, ವಿರಾಟ್ ಕೊಹ್ಲಿ ಇವತ್ತು ಟೆಸ್ಟ್ ಕ್ರಿಕೆಟಿಂದ ರಿಟೈರ್ಡ್ ಆಗ್ತಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ತುಂಬ ಬೇಜಾರಾಗುತ್ತೆ, ಇನ್ನೂ ಆಡ್ಬೋದಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಅಂತ ಒಂದು ಇದಿದೆ, ನಾನು ನಿರೀಕ್ಷೆನಲ್ಲಿ ಇಟ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಥರ ಆಗೋಯ್ತು ಅಂತಂತ ಇದು ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಬಟ್ ಆದ್ರೂ ಅವ್ರ ದೇಹಕ್ಕೆ ವಯಸ್ಸಾಗಿರಲಿಲ್ಲ ಅಷ್ಟೇ ನಾನು ಹೇಳೋದು. ಆ ಒಂದು ಅಗ್ರೆಷನ್, ಆ ಒಂದು ಪರ್ಫಾರ್ಮೆನ್ಸು, ಆ ಒಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಎಷ್ಟು ಮಿಸ್ ಮಾಡ್ಕೋತೀವಿ? ಬಹಳ. ಯಾಕಂದರೆ ಅವರಲ್ಲಿ ಇದ್ದಿದ್ದು ಆ ಅಗ್ರೆಷನ್ನು ತುಂಬಾ ಎಪಿಕ್ ಹೇಳ್ಬೋದಾಗಿತ್ತು. ತುಂಬಾ ಮಿಸ್ ಮಾಡ್ಕೊತೀವಿ ನಾವಂತೂ ಅವ್ರನ್ನಂತೂ ಸಿಕ್ಕಾಪಟ್ಟೆ. ಯಾಕಂತಂದರೆ ಬೀಯಿಂಗ್ ಇಸ್ ಫ್ಯಾನ್ ತುಂಬಾ ಮಿಸ್ ಮಾಡ್ಕೊತೀವಿ ಸರ್. ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆ ಬ್ಯಾಟ್ಸ್ಮನ್, ಅವ್ರಿಗೊಂದು ಒಳ್ಳೆ ಒಂದು ವ್ಯಕ್ತಿತ್ವ ಇದೆ, ಒಂದು ಒಳ್ಳೆ ನಡವಳಿಕೆ ಇದೆ, ಒಂದು ಒಳ್ಳೆ ನಮ್ಮ ಕ್ರಿಕೆಟಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ. ಅವರ ಸ್ಕೋರಿಂಗ್ಸ್ ಎಲ್ಲ ಸ್ಕೋರಿಂಗ್ಸನ್ನು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ, ಅವರ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಅವಂಥ ಬ್ಯಾಟ್ಸ್ಮನ್ ಇಂಡಿಯಾ ಟೀಮಿಗೆ ಒಂದು ಅವಶ್ಯಕತೆ ಆ್ಯಕ್ಚುಲಿ ಬೇಕಾಗಿದೆ. ಸೊ ಅವ್ರು ಇನ್ನೂ ನೆಕ್ಸ್ಟ್ ಮುಂದಿನ ಜನ್ರೇಷನ್ ಮಕ್ಕಳು ಅದೇ ಥರ ಲೈಕ್ ನ್ಯೂ ಯಂಗ್ಸ್ಟರ್ಸ್ ಈಗ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ ನಾವು ಹೊಸ. ಸೊ ವಿರಾಟ್ ಕೊಹ್ಲಿಯನ್ನ ಪ್ಲೇಸ್ ಓವರ್ ಯಾರು ಮಾಡೋಕ್ಕಾಗಲ್ಲ. ಬಟ್ ನಾವು ತುಂಬ ಮಿಸ್ ಮಾಡ್ಕೊತೀವಿ ಅವರನ್ನೆಲ್ಲ, ವಿರಾಟ್ ಕೊಹ್ಲಿನ. ಸೊ ಟೆಸ್ಟ್ ಕ್ರಿಕೆಟಲ್ಲಿ ಅವ್ರ ಅಗ್ರೆಷನ್, ಸ್ಪೋರ್ಟ್ಸ್ ಮ್ಯಾನ್. ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ತೊಗೊತಾರೆ ಅಂದ್ರು ಹೇಳಿದ್ರು, ಬಟ್ ಫಿನಿಶಿಂಗ್ ಟೈಮ್ ತೊಗೊಂಡು ಬರೋ ಸ್ಕೋರ್ಸ್ ಇರುತ್ತಲ್ಲ, ಮ್ಯಾಸಿವ್ ಸ್ಕೋರ್ಸ್ ಬರುತ್ತೆ. ಇಲ್ಲಿ ವಿರಾಟ್ ಕೊಹ್ಲಿ ರಿಟೈರ್ಡ್ ಆಗಿದ್ದಾರೆ ಟೆಸ್ಟ್ ಕ್ರಿಕೆಟಿಂದ. ತುಂಬ ಬೇಜಾರಾಗುತ್ತೆ ವಿರಾಟ್ ಕೊಹ್ಲಿ ರಿಟೈರ್ ಆಗಿದ್ದು. ಇದ್ದಿದ್ರೆ ಇಂಗ್ಲೆಂಡ್ ಮೇಲೆ ಸೆಂಚುರಿ ಹೊಡಿತಿದ್ರು. ತುಂಬ ಬೇಜಾರಾಗ್ತಿದೆ. ಇನ್ನು ODI ಒಂದಿದೆ, ODIಯಲ್ಲೂ ರಿಟೈರ್ಮೆಂಟ್ ಕೊಡಬಾರ್ದು ಅಂತ ಹೇಳ್ತೀನಿ. ಇನ್ನೂ 5 ವರ್ಷ ಆಡಬೇಕು ಅಂತ ಹೇಳ್ತೀನಿ. ಒಲಿಂಪಿಕ್ಸ್ ಆಡಬೇಕು ಅಂತ? ಇಲ್ಲ ಒಲಿಂಪಿಕ್ಸು ಆಡ್ತಾರೆ, ಚಿತ್ತು ಇನ್ನು ಆಡ್ಬೋದಿತ್ತು ಟೆಸ್ಟ್ ಕ್ರಿಕೆಟು. ಆದರೆ ರೋಹಿತ್ ಶರ್ಮಾ ಬಿಟ್ಟಿದ ತಕ್ಷಣ ವಿರಾಟ್ ಕೊಹ್ಲಿ ಕೂಡ ಬಿಟ್ಟಿದೆ. ಬೇಜಾರಂತಿದೆ. ಎಷ್ಟು ಮಿಸ್ ಮಾಡ್ಕೊತೀರಾ ಆ ಅಗ್ರೆಷನ್, ಆ ಪರ್ಫಾರ್ಮೆನ್ಸ್? ತುಂಬ ಮಿಸ್ ಮಾಡ್ಕೊತೀವಿ. ಆ ಅಗ್ರೆಷನ್, ಗ್ರೌಂಡಲ್ಲಿ ಇದ್ದಿದ್ದು ಅಗ್ರೆಷನ್ ಅಂತೂ ತುಂಬ ಮಿಸ್ ಮಾಡ್ತೀವಿ. ತುಂಬ ಬೇಜಾರಾಗುತ್ತೆ. ವಿರಾಟ್ ಕೊಹ್ಲಿ ಅಂತ ಆಟಗಾರನ ನಾವು ಬೇಗನೆ ಇದು ಮಾಡ್ಕೊಂಡಿದ್ದೀವಿ. ನಮಗೆ ಧೋನಿ ಹಿಂಗೆ ಆಗಿರೋಗೂ ಬೇಜಾರಾಗಿಲ್ಲ, ರೋಹಿತ್ ಶರ್ಮಾ ಆಗಿರೋಗೂ ಇಷ್ಟು ಬೇಜಾರಾಗಿಲ್ಲ. ಯಾಕಂದರೆ ವಿರಾಟ್ ಕೊಹ್ಲಿ ನಮ್ಮ ಕರ್ನಾಟಕ ಮಗ ಅಂತ ತಿಳ್ಕೊಂಡಿದ್ದೀವಿ ನಾವು. IPLಲ್ಲಿ ಅವನು ಯಾವುದೇ ವರ್ಲ್ಡ್ ಕಪ್ಪಲ್ಲಿ ICL ನಮಗೆ ನಾವು ನೋಡೋದೇ ವಿರಾಟ್ ಕೊಹ್ಲಿಗೋಸ್ಕರ. ಇನ್ನು ಯಾರು ನಮ್ಗೆ ಧೋನಿ ಆಗಿರೋದ್ರಿಂದ ನಮಗೇನು ಬೇಜಾರಿಲ್ಲ, ವಿರಾಟ್ ಕೊಹ್ಲಿ ಆಗಿರೋದ್ರಿಂದ ನಮಗೆ ಜಾಸ್ತಿ ಬೇಜಾರಾಗಿದೆ. ಇನ್ನೊಂದು 2 ದಿನ ಆಡ್ಬೋದಾಗಿತ್ತು, ನಾವು ನೋಡೋದೇ ಅವ್ರಿಗೋಸ್ಕರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಷ್ಟು ಮಿಸ್ ಮಾಡ್ಕೊತೀರಿ ಗ್ರೌಂಡಲ್ಲಿ ಪರ್ಫಾರ್ಮೆನ್ಸ್, ಅವ್ರ ಅಗ್ರೆಷನ್ ನೋಡೋಕ್ಕೆ ನಾವು IPLನಿಂದ ನೋಡೋದು, ಎಲ್ಲಾದ್ರಲ್ಲೂ ಅವ್ರು ಇರ್ಬೇಕು ನಮಗೆ. ಅವಳಿಲ್ಲ ಅಂದರೆ ಮ್ಯಾಚೇ ಚೆನ್ನಾಗಿರಲ್ಲ. ಇವಾಗ ಎಲ್ಲ ಹೊಸಬ್ರು ಇದ್ದಾರೆ, ಹೊಸಬ್ರು ಅವರಷ್ಟು ಆಟ ಯಾರೂ ಆಡೋಕ್ಕಾಗಲ್ಲ. ಮೊನ್ನೆ ICCಯಲ್ಲಿ 100 ಫಿನಿಶ್ ಮಾಡಿದ್ರು. ಆರೆಂಜ್ ಕಪ್ಪು ಮೊನ್ನೆ ಸಿಕ್ತು. ನಮ್ಮ ಬಾಸ್ ಯಾವಾಗೂ ಚೆನ್ನಾಗಿರ್ಬೇಕು ಅಂದ್ಕೋತೀವಿ. ಸರ್ ಆ್ಯಕ್ಚುಲಿ ನಮಗೆ ಟೆಸ್ಟ್ ಕ್ರಿಕೆಟ್ ಅಂದರೆ ಫಸ್ಟ್ ಎಲ್ಲ ಇಂಟ್ರೆಸ್ಟ್ ಇರಲಿಲ್ಲ, ನಿಜ ಹೇಳ್ಬೇಕು. ಏನಕ್ಕೆ ಅದೊಂಥರ ಸೀರಿಯಲ್ ಥರ ನಮಗೆ ಲ್ಯಾಗ್ ಅನ್ನಿಸ್ತಾಯಿತ್ತು. ಬಟ್ ಟೆಸ್ಟ್ ಕ್ರಿಕೆಟ್ ಅಂದರೆ ಇಂಟ್ರೆಸ್ಟ್ ಬಂದಿದೆ ವಿರಾಟ್ ಕೊಹ್ಲಿಯಿಂದ. ಲೈಕ್ ಆ ಅಗ್ರೆಷನ್ ಆಗಿರಲಿ, ಅಂದರೆ ಒಂದು ಡಿಫ್ರೆಂಟ್ ಫಾರ್ಮ್ಯಾಟ್ನ ನೋಡೋಕ್ಕೆ ಇಂಟ್ರೆಸ್ಟ್ ಬಂದಿದೆ ಅವರಿಂದ. ಸೊ ಬಟ್ ಇವತ್ತು ನಾವು ಆ್ಯಕ್ಚುಲಿ ನಮ್ಗೆ ಎಕ್ಸಾಮ್ಸ್ ಇತ್ತು, ಬಟ್ ಆ ಸೆಂಟ್ರಲ್ಲಿ ಗ್ಯಾಪಲ್ಲಿ ನೋಡಿದ ತಕ್ಷಣ ನಮಗೆ ಎಲ್ಲೋ ಒಂದು ಕಡೆ ಆ್ಯಸ್ ಅ ಫ್ಯಾನ್ಸ್ ನಮಗೆ ಒಂಥರ ಬೇಜಾರಾಯಿತು. ಲೈಕ್ ಟೆಸ್ಟ್ ಕ್ರಿಕೆಟ್ ಅಂದರೆ ಅವ್ರು ಇನ್ಮೇಲೆಯಿಂದ ಆಡಲ್ಲ. ಆ್ಯಂಡ್ ತುಂಬ ಜನ ಯಂಗ್ಸ್ಟರ್ಸ್ಗೆ ಅವ್ರು ಒಂಥರ ಇನ್ಸ್ಪಿರೇಷನ್ ಆಗಿದ್ರು. ಅದೆಲ್ಲೋ ಒಂದು ಕಡೆ ನಮಗೆ ತುಂಬ ಬೇಜಾರು ಅನ್ನಿಸ್ತು. ಲೈಕ್ ಅವರಿಲ್ಲ ಅಂದರೆ ನೋಡೋಕೆ ಒಂಥರ ಬೇಜಾರು ಅನಿಸುತ್ತೆ, ಬೋರ್ ಆಗುತ್ತೆ. ನಮಗೆ ನಮ್ಮ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟು, ಅವ್ರಿಗೂ ಅದೊಂದು ಫ್ಯಾಮಿಲಿ ಇರುತ್ತೆ. ಪರ್ಸ್ನಲ್ ಸ್ಪೇಸ್ ಅನ್ನೋದು ಪ್ರೊವೈಡ್ ಮಾಡಬೇಕು. ನಮಗೋಸ್ಕರ, ನಮಗೋಸ್ಕರನೇ ಆಡಿ, ನೀವು ನಿಮ್ಮ ಪರ್ಸ್ನಲ್ ಸ್ಪೇಸ್ನ ಬಿಟ್ಬಿಡಿ ಅಂತ ನಾವು ಫೋರ್ಸ್ ಮಾಡೋಕ್ಕೂ ಆಗಲ್ಲ ತಾನೇ. ಸೊ ವಿ ರೆಸ್ಪೆಕ್ಟ್ ದರ್ ಡಿಸಿಷನ್. ಬಟ್ ಎಲ್ಲೋ ಒಂದು ಕಡೆ ನಮಗೆ ಫ್ಯಾನ್ಸ್ಗೆ ಹರ್ಟ್ ಆಗುತ್ತೆ, ಬಟ್ ವಿ ಆರ್ ಹ್ಯಾಪಿ.
ಸರ್ ಅದು ಆ್ಯಕ್ಚುಲಿ ಬೇಜಾರಿದೆ ನಮಗೂ. ಲೈಕ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಥರ ಸಡನ್ನಾಗಿ ರಿಟೈರ್ ಆಗೋದು ಅಂತ. ಮೊನ್ನೆ ರೋಹಿತ್ ಶರ್ಮಾದಾಗಿದ ತಕ್ಷಣ ಎಲ್ಲರಿಗೂ ಒಂದು ಮೈಂಡ್ ಬಂದುಬಿಟ್ಟಿರುತ್ತೆ, ಥಾಟ್ ಬಂದುಬಿಟ್ಟಿರುತ್ತೆ, ಓ ವಿರಾಟ್ ಕೊಹ್ಲಿ ರಿಟೈರ್ ಆಗಿಬಿಡ್ತಾರೆ ಅಂತ. BCCI ಕೇಳಿದ್ರು ವಿರಾಟ್ ಕೊಹ್ಲಿಗೆ ರಿಟೈರ್ ಆಗ್ತಿದ್ದಾರೆ ಅಂದ ತಕ್ಷಣ ಕಮೆಂಟ್ಸ್ ಆ್ಯಕ್ಚುಲಿ ತುಂಬ ಲೈಕ್ ಕ್ರ್ಯಾಶ್ ಆಗೋ ಥರ, ಓ ರಿಟೈರ್ ಆಗಿಬಿಟ್ರೆ ಏನು ಮಾಡೋದು ಅಂತ. ಟೆಸ್ಟ್ ಕ್ರಿಕೆಟ್ ಅಂದರೆ ವಿರಾಟ್ ಆ್ಯಕ್ಚುಲಿ ಯಾರಿಗೆ ತಾನೇ ವಿರಾಟ್ ಟೆಸ್ಟ್ ಕ್ರಿಕೆಟಲ್ಲಿ ಇಷ್ಟ ಇಲ್ಲ. ಯಾವ ಫಾರ್ಮೇಟಲ್ಲಿ ಹೋಗಿಲ್ಲ ಅಂದರೂ ಟೆಸ್ಟ್ ಕ್ರಿಕೆಟಲ್ಲಿ ಇರಬೇಕಿತ್ತು ಅಂತ ಎಲ್ಲರೂ ಆಸೆ ಇತ್ತು. ಬಟ್ ಇದರಲ್ಲೇ ಹೋದ್ರು ರಿಟೈರ್ ಆದ್ರು ಅಂತ ಯಾರಿಗೂ ಬೇಜಾರಿದೆ, ಏನು ಮಾಡೋಕ್ಕಾಗಲ್ಲ. ಅವ್ರ ಡಿಸಿಷನ್ ನಾವು ಇವಾಗ ಏನು ಮಾಡೋಕ್ಕಾಗಲ್ಲ. ಆಸ್ಟ್ರೇಲಿಯಾಗೆ ಹೋಗ್ತಾರೆ, ಆಸ್ಟ್ರೇಲಿಯಲ್ಲಿ ಅವ್ರ ಪಿಚ್ಚಲ್ಲಿ ಅವರಿಗೆ ಸ್ಲೆಡ್ಜ್ ಮಾಡ್ತಾರೆ. ಹೌದು, ಸ್ಲೆಡ್ಜ್ ಮಾಡ್ತಾರೆ. ಸ್ಲೆಡ್ಜ್ಗೆ ಇನ್ನೊಂದು ಹೆಸರು ಅಂದರೆ ವಿರಾಟ್ಗೆ ಇನ್ನೊಂದು ಹೆಸರು ಸ್ಲೆಡ್ಜ್ ಅಂತ ಹೇಳ್ಬೋದು. ಯಾರು ಉರ್ಸದೇ ಇರೋ ಅಂಥ ವ್ಯಕ್ತಿ ಎಲ್ಲರಿಗೂ ಉರ್ಸಿ ಒಂದು ಟೆಸ್ಟ್ ಕ್ರಿಕೆಟ್ನ ಒಂದು ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಈ ಥರ ಎಲ್ಲರೂ ಬೋರು ನೋಡೋಕೆ ಬೋರು ಅಂತ ಹೇಳ್ತಾರೆ. ಲೈಕ್ ಕ್ರಿಕೆಟ್ ಫ್ಯಾನ್ಸ್ ಇಲ್ದಿರೋರು ಯಾರಾದರೂ ವಿರಾಟ್ ಕೊಹ್ಲಿ ಸ್ಲೆಡ್ಜ್ ಮಾಡೋದನ್ನ ನೋಡಿಬಿಟ್ರೆ ಫ್ಯಾನ್ಸ್ ಆಗಿಬಿಡ್ತಾರೆ ಸರ್. ಅದೇ ಹೇಳ್ಬೋದು ಅಂತ ಅಷ್ಟೇ ಸರ್. ನಿಜ ಮಿಸ್ ಮಾಡ್ಕೊತೀವಿ. ಆ್ಯಸ್ ಅ ಕ್ರಿಕೆಟ್ ಫ್ಯಾನು, ವಿರಾಟ್ ಫ್ಯಾನು. ನಾವು ನಾರ್ಮಲ್ ಆಗಿ IPL ಕಿಡ್ಸ್ ಅಲ್ಲ. ODI ಮ್ಯಾಚ್ ಆಗಲಿ, ಟೆಸ್ಟ್ ಕ್ರಿಕೆಟ್ಸ್ ಆಗಲಿ ತುಂಬ ನೋಡೋರು. ಈಗ ಟೆಸ್ಟ್ ಕ್ರಿಕೆಟ್ಸಲ್ಲಿ ಇವ್ರನ್ನೆಲ್ಲ ನೋಡೋದಕ್ಕಿಂತ ನಮ್ಗೆ ಅವ್ರು ಇಲ್ವಲ್ಲ ಅನ್ನೋ ಬೇಜಾರು ಜಾಸ್ತಿ ಇರುತ್ತೆ. ಸ್ಲೆಡ್ಜ್ ಮಾಡೋರು ಯಾರು ಇರಲ್ವಲ್ಲ ಅಂತ ಬೇಜಾರು ಜಾಸ್ತಿ ಆಗುತ್ತೆ. ಸೀನಿಯರ್ ಪ್ಲೇಯರ್ಸ್ ಯಾರು, ನಮ್ಮ ರೋಹಿತ್ ವಿರಾಟ್ ಇಲ್ಲ ಅನ್ನೋ ಬೇಜಾರು. ರೋಕೋ ಮಿಸ್ ಮಾಡ್ತೀವಿ ಅಂತ ಅಷ್ಟೇ. ನಾನು ನೋಡಿಲ್ಲ, ಮೊಬೈಲ್ ನೋಡಕ್ ಪುರ್ಸೋತಿಲ್ಲ, ಹಂಗಾಗಿ ನೋಡ್ಲಿಲ್ಲ. ನಾನು ಮಿಸ್ ಮಾಡ್ಕೋತೀರಿ ಗ್ರೌಂಡ್ ಅಲ್ಲ 100% ಡೌಟೇ ಬೇಡ. 100% ವಿರಾಟ್ ಕೊಹ್ಲಿ ಮಿಸ್ ಮಾಡ್ಕೊಂತೀವಿ. ಅದರಲ್ಲಿ ಡೌಟೇ ಬೇಡ. 100% ಅವ್ರು ಮಿಸ್ ಆಗಿರೋದು ನಮಗೆ ಬೇಜಾರಾಗ್ತದೆ. ಅವ್ರು ಇನ್ನೂ 5 ವರ್ಷ 10 ವರ್ಷ ಆಡಿದ್ರು ನಮ್ಗೆ ಬೇಜಾರಾಗ್ತಾ ಇರಲಿಲ್ಲ. ಆ ಥರ ಬ್ಯಾಟ್ಸ್ಮನ್ ಇಂಡಿಯಾದಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಸಚಿನ್ ಬಿಟ್ಟರೆ ಕೊಹ್ಲಿನೇ, ಅವ್ರು ಬಿಟ್ಟರೆ ಇನ್ಯಾರೂ ಬರಲ್ಲ ನನ್ನ ಪ್ರಕಾರ. ಸಚಿನ್ ಬಿಟ್ಟರೆ ಕೊಹ್ಲಿನೇ ಟೆಸ್ಟಲ್ಲಿ. ಬೇರೆ ಆಸ್ಟ್ರೇಲಿಯಾದ ಇವರಿಗೆಲ್ಲ ಅಲ್ಲೇ ಹೋಗ್ಬಿಟ್ಟು ಸರ್ಚ್ ಮಾಡಿ ಬರ್ತಿದ್ರು. ಆ ಥರ ಕಾಂಟ್ರಾಕ್ಟ್ ಯಾರೂ ಆ ಥರ ಬರಲ್ಲ ಕೊಹ್ಲಿ ಥರ. ಆಸ್ಟ್ರೇಲಿಯಾದವ್ರಿಗೆ ಭಯ, ಕೊಹ್ಲಿ ಕಂಡ್ರೆ ಭಯ. ಆ ರೇಂಜಲ್ಲಿ ಇಟ್ಟವ್ರೆ ಆಫ್. ಬಟ್ ನಾನು ಕೊಹ್ಲಿ ಇರಬೇಕು, ಇನ್ನೂ 5-10 ವರ್ಷ ಇರಬೇಕು ಅಂತ ನನ್ನ ಆಸೆ. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್ಕು. ಕೆಲವರು ಬೇರೆಯವ್ರಿಗೆ ಚಾನ್ಸ್ ಸಿಗಲಿ ಅಂತ ಆ ಥರ ಮಾಡಿರ್ತಾರೆ. ನೋಡಿದ್ರಲ್ಲ ಜನಗಳ ಅಭಿಪ್ರಾಯವನ್ನ, ಕ್ರಿಕೆಟ್ ಪ್ರೇಮಿಗಳ ಮಾತನ್ನ. ವಿರಾಟ್ ಕೊಹ್ಲಿ ಯಾವತ್ತಿದ್ರು ಕ್ರಿಕೆಟ್ ಲೋಕದ ಸಾಮ್ರಾಟ ಅನ್ನೋದು ಎಲ್ಲರ ಮಾತು. ಆದರೆ ಟೆಸ್ಟ್ ಕ್ರಿಕೆಟನ್ನು ಇನ್ನೂ ಕೂಡ ಅವರು ಆಡ್ಬೋದಾಗಿತ್ತು. ಆದರೆ ಇಷ್ಟು ಬೇಗ ರಿಟೈರ್ಡ್ ಆಗಿದ್ದು ನಮಗೂ ಕೂಡ ಬೇಸರ ಇದೆ ಅನ್ನೋ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ವೈಯಕ್ತಿಕ ಜೀವನ ಮತ್ತು ಅವರ ಒಂದು ಡಿಸಿಷನ್ ಏನಿದೆ ಅದನ್ನು ನಾವು ಪರಿಗಣಿಸಬೇಕು. ಅವ್ರಿಗೂ ಕೂಡ ಜೀವನ ಇರುತ್ತೆ, ಫ್ಯಾಮಿಲಿ ಇರುತ್ತೆ. ಹೀಗಾಗಿ ಅವರ ನಿರ್ಧಾರವನ್ನು ಕೂಡ ನಾವು ವೆಲ್ಕಮ್ ಮಾಡಬೇಕು ಅನ್ನೋದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಾರೆಯಾಗಿ ಕಿಂಗ್ ವಿರಾಟ್ ಕೊಹ್ಲಿ ಇನ್ನೂ ಏಕದಿನ ಫಾರ್ಮ್ಯಾಟ್ನಲ್ಲಿ ಇರ್ತಾರೆ, IPLನಲ್ಲಿ ಇರ್ತಾರೆ. ಎಷ್ಟು ದಿನ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡ್ತಾರೋ ಅಷ್ಟು ದಿನ ಅವರ ಅಭಿಮಾನಿಗಳು ಅವರ ಆಟವನ್ನು ಎಂಜಾಯ್ ಮಾಡೇ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ಏನು ಒಲಿಂಪಿಕ್ಸ್ ಏನು ಬರುತ್ತೆ, ಆ ಒಲಿಂಪಿಕ್ ಸಂದರ್ಭದಲ್ಲೂ ಕೂಡ ಭಾರತ ತಂಡವನ್ನು ವಿರಾಟ್ ಕೊಹ್ಲಿ ಪ್ರತಿನಿಧಿಸಲಿ ಅನ್ನೋ ಒಂದು ಮಾತುಗಳನ್ನು ನಾವು ಕೂಡ ಹೇಳ್ತೀವಿ. ಅದೇ ರೀತಿಯಾಗಿ ಅವರ ಅಭಿಮಾನಿಗಳ ಒಂದು ಪ್ರೀತಿ ವಿಶ್ವಾಸ ಏನಿದೆ ಅದು ಕೂಡ ಇದೇ ರೀತಿಯಾಗಿ ಮುಂದುವರಿಲಿ. ಮುಂದೆನೂ ಕೂಡ ಅವರಿಗೆ ದೊಡ್ಡ ಯಶಸ್ಸು ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೂಡ ಹಾರೈಸೋಣ. ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.